ಕೆಂಗೇರಿಯಿಂದ 120 ಕಿಲೋಮೀಟರ್ ದೂರದಲ್ಲಿರೋ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಕ್ಸ್ಪ್ಲೋರ್ ಮಾಡೋಣ ನಾವು. ಬೀಚ್ ಇದಾವೆ ಖಂಡಿತ ಇದೆ. ಲೊಕೇಶನ್ ಈಗ ಹೇಳಲ್ಲ, ಆಮೇಲೆ ಹೇಳ್ತೀವಿ. ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ಮೇಲೆ ಹೇಳ್ತೀನಿ. ಸೊ ಇವಾಗಲೇ ನೋಡಿದ್ರೆ ಜನರಿಗೆ ಅಷ್ಟು ಅಂದರೆ ಕ್ಯೂರಿಯಾಸಿಟಿ ಇರಲ್ಲ. ಬನ್ನಿ ಗೈಸ್ ಹೊರಡೋಣ. ಫುಲ್ ಖುಷಿಯಾಗಿದ್ದಾಳೆ, ಹೊಟ್ಟೆಗೆ ಬಿತ್ತಲ್ಲ. ಚನ್ನಪಟ್ಟಣದಲ್ಲಿ ಟಿಫನ್ ಮಾಡ್ಕೊಂಡ್ವಿ ಎಲ್ಲರೂ. ಪಾಪು ಮನ್ಗಿದ್ದಾಳೆ. ಸೊ ಏನು ಗೊತ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಇವಳಿಗೆ ಲೈಕ್ ಟೂ ವೀಲರ್ ರೈಡ್ ಅಂದರೆ ತುಂಬ ಇಷ್ಟ. ನಮ್ದು ಇರೋದು ಆ್ಯಕ್ಚುಲಿ ಲೈಕ್ ಮೋಟ್ರ್ ಸೈಕಲ್ ಇದೆ, ಅದು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲ ಇದ್ರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಚಾಲೆಂಜ್ ಮಾಡಿ ಕರ್ಕೊಂಡು ಬಂದೀನಿ, ಟೂ ವೀಲರಲ್ಲಿ ಹೋಗಿ ಬರ್ಬೋದು ಅಂತ. ಸೊ ಇಲ್ಲಿ ಹಂಗೆ ಗಾಡಿ ಕೂಡ ನಾವು ಚಾರ್ಜ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ. ಸೊ ಚಾರ್ಜರ್ ಹಂಗೇನಿಲ್ಲ, ಏನೋ ಮಾಡ್ತಿದ್ದೆ ಅವಾಗ, ಇಲ್ಲ. ಸೊ ಬನ್ನಿ, ಗಾಡಿನೂ ಚಾರ್ಜ್ ಆಯಿತು, ನಾವು ಚಾರ್ಜ್ ಆಗಿದ್ದೀವಿ. ಸೊ ಜರ್ನಿ ಕಂಟಿನ್ಯೂ ಮಾಡೋಣ. ರೋಡ್ ಸೈಡಲ್ಲಿ ಹಂಗೆ ಜಸ್ಟ್ ಪಾಸ್ ಆಗುವಾಗ, ಹೈವೇನಲ್ಲೇ ಪಾಸ್ ಆಗುವಾಗ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತಿರೋದು ನೋಡಿ ಲೈಕ್ ಇದು ನಾಟಿ ಮಾಡೋಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಮೇಬಿ ಇವಾಗ ಇದು ನಾಟಿ ಮಾಡೋದಕ್ಕೆ ರೆಡಿ ಆಗ್ತಿರೋದು ಅನಿಸುತ್ತೆ ಜಾಗಲೇನೆ. ಸೊ ಕಣ್ಣಲ್ಲಿ 2 ಕಣ್ಣು ಸಾಲ್ತಿಲ್ಲ ನಿಜವಾಗ್ಲೂ. ಒಂದು ನಿಮಿಷ ನಾನು ನೋಡಿದ್ದೀನಿ, ಇಷ್ಟು ಈ ಥರ ಎಲ್ಲ ಮಾಡೋದು ನೋಡಿಲ್ಲ. ಅದೇ ಮೂವಿನಲ್ಲಿ ಒಬ್ರಿಗೆ ಪಾಸ್ ಮಾಡ್ತಾರಲ್ಲ, ಆ ಥರ ನೋಡಿದ್ದೀನಿ. ಈ ಥರ ನೋಡಿಲ್ಲ, ಈ ಥರ ಎಲ್ಲ ಮಾಡ್ತಾರೆ ಅಂತ. ಮುಂಚೆ ಫಸ್ಟ್ ಹಿಂಗೆ ಮಾಡ್ಕೊತಾರೆ, ಅದೇ ಭೂಮಿನ ಫಸ್ಟ್ ರೆಡಿ ಮಾಡ್ಕೊತಾರೆ, ಆಮೇಲೆ ನಾಟಿ ಮಾಡೋರು ಬರ್ತಾರೆ 9 ಗಂಟೆ ಮೇಲೆ 10 ಗಂಟೆ ಮೇಲೆ. ಸೊ ನೋಡಿ ವ್ಯೂ ನೋಡಿ ಏನು ಚೆನ್ನಾಗಿದೆ. ಸೊ ಅದಕ್ಕೆ ನಾವು ಲೈಕ್ ಸಿಟಿಯಿಂದ ಈಚೆ ಬರೋದು, ಈ ಥರ ನಮಗೆ ವ್ಯೂ ಸಿಗುತ್ತೆ ಅಂತ. ಮೋರೋವರ್ ನಾವು ಯಾಕೆ ಮೈಸೂರು ಕಡೆನೇ ಜಾಸ್ತಿ ಬರ್ತೀವಿ ಅಂದರೆ ಲೈಕ್ ತುಂಬ ನೀರಿರೋ, ನಮ್ಗೆ ಹತ್ರ ಆಗಿ ಇದು ನೀರಿರೋ ಅಂಥ ಭೂಮಿ ಅಂದರೆ ಮೈಸೂರು ಕಡೆನೇ. ಸೊ ಹಂಗಾಗಿ ಇದನ್ನೆಲ್ಲ ನೋಡಬೇಕು ಅಂದರೆ ನಾವು ಈ ಕಡೆ ಟ್ರಾವೆಲ್ ಮಾಡೋದು ನಾವು ಜಾಸ್ತಿ. ಬನ್ನಿ ನಾನು ನೆಕ್ಸ್ಟ್ ಮುಂದೆ ಹೋಗೋಣ, ಏನಿದೆಲ್ಲ ತೋರಿಸ್ತೀನಿ. ಪಾಪು ನೋಡಿ ಇನ್ನೂ ಮನಗಿದ್ದಾಳೆ, ಇನ್ನೂ ಎದ್ದು ಹೋಗ್ಬೇಕು. ಏನಂತ ತುಂಬ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಸೊ ಹಂಗಾಗಿ ಇನ್ನೂ ಪಾಪು ಇದೆಯಲ್ಲ. ನಿಮ್ಗೆ ಇನ್ನೂ ಏನೋ ತೋರಿಸ್ತೀವಿ ರೀ. ಹಂಗೆ ಮುಂದೆ ಸ್ವಲ್ಪ ಮುಂದೆ ಬಂದಮೇಲೆ ನಾಟಿ ಮಾಡ್ತಿರೋ ಸಿಕ್ಕು ತೋರಿಸ್ತೀವಿ ನೋಡಿ. ನೋಡಿ ಅದು ನೋಡಿ ನಾಟಿ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಮಾಡಿದ್ದಾರೆ ನೋಡಿ, ಈ ಜಾಗ ಇಲ್ಲೆಲ್ಲ ನಾಟಿ ಮಾಡ್ತಾ ಇದ್ದಾರೆ. ಸೊ ಅವಾಗಲೇ ನಾವು ತೋರಿಸಿದ್ವಲ್ಲ, ಅದು ಬೇರೆ ಜಾಗ. ಸೊ ಅಲ್ಲಿ ಈ ಥರ ನಾಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಆಗಲೇ ನೋಡಿ. ಅಲ್ಲಿ ಎಷ್ಟೊಂದು ಲೈಕ್ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಮಾಡಿದ ಕೆಲಸನ ಇಲ್ಲೆಲ್ಲ ಇಲ್ಲಿ ಓರಿಗಳೆಲ್ಲ ಮಾಡಿ ಮುಗಿಸಿದೆ. ಸೊ ಸೈಡಿಗೆ ಹಾಕಿದ್ದಾರೆ ಗಾಡಿನಲ್ಲೆಲ್ಲ. ಸೊ ಅನುಕೂಲ, ಅವ್ರವ್ರು ಅನುಕೂಲ ತಕ್ಕಂಗೆ ಮಾಡ್ತಾರೆ. ಟ್ರ್ಯಾಕ್ಟ್ರ್ ಇರೋರು ಟ್ರ್ಯಾಕ್ಟ್ರ್ ಕೈಲಿ ಮಾಡಿಸ್ತಾರೆ, ಲೈಕ್ ಓರಿ ಇರೋರು ಲೈಕ್ ಓರಿ ಕೈಲಿ ಮಾಡಿಸ್ತಾರೆ. ಸೊ ನೋಡಿ ಇದೆಲ್ಲ ಒಂಥರ ಅದು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ ನೋಡೋದಕ್ಕೆ. ಸೊ ಮಂಡ್ಯದಲ್ಲಿ ವೆಹಿಕಲ್ ಚಾರ್ಜ್ ಹಾಕಿದ್ವಿ. ಅಲ್ಲಿ ಏತರ್ ಶೋರೂಮಲ್ಲಿ ಪಾಪು ಹಿಡ್ಕೊಂಡು ಆಟ ಆಡಿಸ್ತಾ ಇದ್ರು. ಸುಮ್ಮನೆ ಟಿಫನ್ ಮಾಡ್ಕೊಂಡ್ಲು. ಪಾಪು ಮನ್ಗಿರ್ಲಲ್ಲ, ಇವಾಗ ಜಸ್ಟ್ ತೋರಿಸಿದ್ನಲ್ಲ, ಪಾಪು ಎದ್ದು ಟಿಫನ್ ಎಲ್ಲ ಮಾಡಿಸಿದ್ವಿ. ಸೊ ಶೋರೂಮ್ ಒಳಗಡೆ ಎಲ್ಲರೂ ಪಾಪು ಒಂಥರ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಥರ ಆದ್ಲು ನೋಡಿ. ಬಂದವ್ರ ಅಮ್ಮ ಹತ್ರ ಅಲ್ಲಿಂದ ಆಟ ಆಡ್ಕೊಂಡು ಆಟ ಆಡಿಸಿದ್ರು ಅಲ್ಲಿನ ಸ್ಟಾಫ್ ಒಬ್ಬರು. ಸೊ ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಸೊ ನೋಡಿ ಕಬ್ಬಿನ ಆಲೆಮನೆ, ಬೆಲ್ಲದ ಆಲೆಮನೆ. ಸೊ ಕಬ್ಬಿನದು ಕಬ್ಬಿನ ಗದ್ದೆ. ಸೊ ಇಲ್ಲಿ ಕಟಾವು ಮಾಡಿದ್ದಾರೆ. ಅಲ್ಲಿ ನೋಡಿ ಝೂಮ್ ಮಾಡ್ತೀನಿ. ಸೊ ನೀವು ನೋಡ್ತಾ ಹೋದರೆ ಫುಲ್ ಲೈಕ್ ಮಂಡ್ಯದಿಂದ ಬಿಟ್ಟು ಲೈಕ್ ನೆಕ್ಸ್ಟ್ ಪಾಂಡವಪುರ ಕಡೆ ಬರ್ತಾಯಿದ್ರೆ ಇದೇ ಥರ ಬರುತ್ತೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರೋಕ್ಕೆ. ಸೊ ಗೈಸ್ ಫೈನಲಿ ವಿ ಹ್ಯಾವ್ ಅರೈವ್ಡ್ ಲೊಕೇಶನ್ ಡೆಸ್ಟಿನೇಷನ್. ಸೊ ನೋಡಿ ಎಷ್ಟು ಸಕ್ಕದಾಗಿದೆ. ಈ ಲೊಕೇಶನ್ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀವಿ ಖಂಡಿತವಾಗಿ. ಟೆಂಪಲ್ ಕೂಡ ಇದೆ. ಬನ್ನಿ ಹೆಂಗೆ ಪಾಪುನ ಆಡಿಸ್ತೀವಿ, ನಾವು ಹೆಂಗೆ ವಾಟ್ರಲ್ಲಿ ಆಡ್ತೀವಿ ಎಲ್ಲ ತೋರಿಸ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಲೈಕ್ ಫೈನಲಿ ಆ ಡೆಸ್ಟಿನೇಷನ್ಗೆ ರೀಚ್ ಆಗಿ ನಾವು ಎಲ್ಲಿ ಪಾಪುನ ಆಟ ಆಡಿಸ್ಬೇಕು ನೀರಲ್ಲಿ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದಿದ್ದೀವಿ ನೋಡಿ. ಇದು ಬೀಚ್. ಇದು ಇಲ್ಲಿ ಸ್ವಲ್ಪ ನಿಮಗೆ ಇನ್ನೂ ನೀಟಾಗಿ ಫುಲ್ ಬೀಚ್ ಅದು ಎಕ್ಸ್ಪೀರಿಯನ್ಸ್ ಸಿಗ್ತಿಲ್ಲ. ಇನ್ನೂ ಲೈಕ್ ನೆಕ್ಸ್ಟ್ ಮುಂದೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಬೀಚ್ ಎಕ್ಸ್ಪೀರಿಯನ್ಸು. ಪಾಪು ಇಷ್ಟೊಂದು ಸ್ಪಂದಿಸ್ತಿರಲ್ಲ, ಇವಾಗ ನೋಡಿ ನೀರಿಗೆ ಮೆಲ್ಲಗೆ ಇಳಿಯೋಕ್ಕೆ ನೋಡ್ತಾ ಇದ್ದಾಳೆ. ಸೊ ಅಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಯ್ತು, ಮರಳಾಯ್ತು, ಅದಕ್ಕೆ ರಿಟರ್ನ್ ಬಂದ್ಲು ನೋಡಿ. ತುಂಬ ಜನ ಇದ್ದಾಳೆ ಪಾಪು ಮಾತ್ರ. ಬನ್ನಿ ವ್ಯೂ ತೋರಿಸ್ತೀನಿ ನೋಡಿ ನೀವೇ, ಏನು ಅದ್ಭುತವಾಗಿದೆ ನೋಡಿ ಇದು. ಸೊ ಕೆರೆನ ನದಿನ ಏನಿರ್ಬೋದು ಹೇಳಿ.
ಸೊ ನೋಡಿ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದೀವಿ, ಆಲ್ಮೋಸ್ಟ್ ನಾಟ್ ಎಕ್ಸಾಕ್ಟ್, ಇನ್ನು ಜಾಸ್ತಿ ಇರ್ಬೋದು, 10 ಕಿಲೋಮೀಟ್ರ್ ಕಮ್ಮಿ ಇರ್ಬೋದು. ಸೊ ನನ್ನ ಟಾರ್ಗೆಟ್ ಏನಿದೆ, ಟಾರ್ಗೆಟ್ ಪಾಯಿಂಟ್ ಇತ್ತು ಲೈಕ್ ಪಾಪು ನೀರಲ್ಲಿ ಆಡಿಸ್ಬೇಕು ಅನ್ನೋದು ಸ್ಟಾರ್ಟ್ ಆಗಿದೆ ಇವಾಗ. ಪಾಪು ಇವಾಗ ಮೆಲ್ಲು ಕಿಳಿತಾಳೆ ನೋಡಿ, ಇವಾಗ ಜಸ್ಟ್ ಹಿಂಗೆ ಕೈ ಹಾಕ್ತಾ ಇದ್ದಾಳಲ್ಲ, ಇನ್ನೊಂದು 10 ನಿಮಿಷಕ್ಕೆ ನೋಡಿ ಫುಲ್ ಆಗಲೇ ಫುಲ್ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿರ್ತಾಳೆ. ಬನ್ನಿ ಏನೇನು ಮಾಡ್ತಾಳೆ ಪಾಪು ನೋಡೋಣ. ಸೊ ನಾನು ಹೇಳಿಲ್ವಾ ಪಾಪು ಶುರು ಹಚ್ಕೊತಾಳೆ ಅಂತ. ನೋಡಿ ಶುರು ಹಚ್ಕೊಂಡಿದ್ದಾಳೆ ಪಾಪು. ಅವರಮ್ಮ ಸ್ವಲ್ಪ ಸಪೋರ್ಟ್ ಕೊಟ್ಟು ಆಡಿಸ್ತಿದ್ದಾಳೆ. ಸೊ ಇದು ಏನು ಸ್ಪಾಟ್ ಇರ್ಬೋದು, ಲೈಕ್ ನಾನು ಹೇಳೋದಕ್ಕೆ ಮುಂಚೆ ಕಮೆಂಟ್ ಮಾಡಿ ಹೇಳ್ಬೇಕು ನೀವು ಹೇಳೋದಾದರೆ. ಸೊ ಲಾಸ್ಟಲ್ಲಿ ಹೇಳ್ತೀನಿ ನಾನು ಲೊಕೇಶನ್, ಅಲ್ಲಿವರೆಗೂ ಖಂಡಿತ ಹೇಳೋದಿಲ್ಲ ಈ ಸಲ. ಮನೆ ನೋಡಿ ಹೇಗೆ ಆಡ್ತಿದ್ದಾಳೆ ಪಾಪು. ಅವಳಿಗೆ ನೀರು ಅಂದರೆ ತುಂಬ ಇಷ್ಟ. ಅವ್ರ ಅಮ್ಮದ ಹಳೆ ವಿಡಿಯೋಸ್ ಎಲ್ಲ ಇದೆ, ಒಂದು ದಿವಸ ಯಾವತ್ತಾದರೂ ಶೇರ್ ಮಾಡ್ತೀನಿ. ಸೊ ಲೈಕ್ ಮದರ್ ಲೈಕ್ ಡಾಟರ್ ಅಂತ ನೋಡಿ 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 ಬಟ್ಟೆ ಹೋಗಿಯೋ ರೇಂಜಿಗೆ ಹೋಗಿದ್ದಾಳೆ ಪಾಪು. ಏನು ಮನೆ, ಏನಪ್ಪ ಅದು ಖುಷಿನಾ ಮನೆ ನೀರಲ್ಲಿ ಆಡೋದು? ಹಾಂ. ಸೊ ನೋಡಿ ಪಾಪು ನೋಡಿ ಹೆಂಗಾಡ್ತಾ ಇದ್ದಾಳೆ. ನಿಜವಾಗ್ಲೂ ವಾತಾವರಣ ಮಾತ್ರ ಅದ್ಭುತವಾಗಿದೆ ಗೈಸ್. ಲೈಕ್ ನಾನು ಏನು 5 ಕೋಟಿ ಹೇಳಬೇಕು ಅಂತೇನಿಲ್ಲ. ನೋಡಿ ಗಾಳಿ ಹೆಂಗೆ ಬೀಸ್ತಾ ಇದೆ, ಹಬ್ಬ ಸೂಪರ್ ಆಗಿದೆ. ಫಸ್ಟ್ ಟೈಮ್ ನಾನು ಕೂಡ ಬಂದಿರೋದು. ನನ್ನ ಲೈಫ್ ಟೈಮಲ್ಲಿ ಬರ್ತಿಲ್ವೋ ಗೊತ್ತಿಲ್ಲ, ಬರ್ತಿರ್ಲಿಲ್ವೋ, ಬಟ್ ಪಾಪುಗೋಸ್ಕರ ನಾನು ಇಲ್ಲಿ ಬರೋಂಗಾಯ್ತು. ಸೊ ನಾನು ಪಾಪುಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಮಗಳೇ. ಪಾಪುಗೆ ತೋರಿಸೋಣ ಅಂತ ಕರ್ಕೊಬಂದಿದ್ದು ಅಷ್ಟೇ. ಸೊ ನಮ್ಮ ಕಾಲದಲ್ಲೆಲ್ಲ ಹೆಂಗೆ ಅಂದರೆ, ನಮ್ಮ ಅಪ್ಪ ಪ್ರಕಾರ ಟ್ರಿಪ್ಸ್ ಅಂದರೆ, ಸೊ ನಮ್ಮ ಹುಡುಗಿಗೆ ಗೊತ್ತು, ಅಂದರೆ ತನಿಷಿ ಅವ್ರ ಮಮ್ಮಿಗೆ ಗೊತ್ತು. ನಮ್ಮ ಅಪ್ಪ ಏನಾದರೂ ಹೇಳ್ತಾ ಇರ್ತಾರೆ, ವರ್ಷಕ್ಕೆ 2 ಸಲ ಟ್ರಿಪ್ ಕರ್ಕೊಂಡು ಹೋಗ್ತಿದೆ ಅಂತ. ನಮ್ಮ ಅಪ್ಪನ ಪ್ರಕಾರ ಟ್ರಿಪ್ ಅಂದರೆ, ಇಲ್ಲ ಪಿಕ್ನಿಕ್ ಅಂದರೆ ಧರ್ಮಸ್ಥಳಕ್ಕೆ ಹೋಗೋದು, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗೋದಂತೆ. ನನಗೆ ಅದು ಏನೋ ಎಂಥದ್ದು ಲೈಕ್ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ನಮ್ಮ ಅಪ್ಪನ ಪ್ರಕಾರ ಟ್ರಿಪ್ಪು. ಸೊ ನನಗೆ ಒಂದು ಸಿಕ್ಕಾಪಟ್ಟೆ ನಗು ಬಂತು. ಅದು ಏನಂತಾರೆ, ಅದು ಭಕ್ತಿ ಸ್ಥಳಗಳಿಗೆ ಟ್ರಿಪ್ ಅಂತ ಯಾರೂ ಅನ್ನೋದಿಲ್ಲ. ಸೊ ನನ್ನ ಪ್ರಕಾರ ಪಿಕ್ನಿಕ್ ಆಗಲಿ, ಲೈಕ್ ಈಗ ನಾನು 3-4 ಡೇಸ್ ಲೈಕ್ ಪ್ಲ್ಯಾನ್ ಮಾಡಿ ಬಂದಿದ್ದೆ, ಇದು ಟ್ರಿಪ್ ಆಗ್ತಿತ್ತು. ಬಟ್ ಒನ್ ಡೇ ಬಂದಿರೋದಕ್ಕೆ ಇದನ್ನ ಲೈಕ್ ಪಿಕ್ನಿಕ್ ಅಂತಲೇ ತೊಗೊತೀನಿ. ಸೊ ಈ ಥರ ಬಂದು ಹೋಗೋದು ಆದರೆ, ಸೊ ಅದೊಂಥರ ಟ್ರಿಪ್ ಪಿಕ್ನಿಕ್ ಥರ ಇರುತ್ತೆ. ಸೊ ಈ ಥರ ಎಲ್ಲ ನಮ್ಮ ತಂದೆಯವರು ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿರಲಿಲ್ಲ, ಬಟ್ ನನ್ನ ಮಗಳು ನನಗೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಇದ್ದಾಳೆ. ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ ಖಂಡಿತವಾಗಿ. ನೋಡಿ ಪಾಪು ಸಕ್ಕದಾಗಿ ಆಟ ಆಡ್ತಾ ಇದ್ದಾಳೆ. ಓನು ಮನೆ ನೋಡಿ. ಸೊ ಫುಲ್ಲು ತುಂಬ ಡೀಪಾಗಿ ಆಳಾಗಿ ಇಳಿಯಾಗಿ ಬಿಟ್ಟಿಲ್ಲ. ಪಾಪು ತುಂಬ ದಡದಲ್ಲೇ, ತೀರಾ ದಡ ಅಂದರೆ ದಡದಲ್ಲೇ ಆಟ ಆಡ್ತಾ ಇದ್ದಾಳೆ ನೋಡಿ. ನಾವು ಏನೂ ಹೇಳ್ಕೊಡ್ತಿಲ್ಲ ಅವಳಿಗೆ. ಇಟ್ಸ್ ಅರ್ ನ್ಯಾಚುರಲ್ ಬಿಹೇವಿಯರ್, ನ್ಯಾಚುರಲ್ ಆ್ಯಕ್ಷನ್ಸ್, ಎವ್ರಿಥಿಂಗ್ ಈಸ್ ನ್ಯಾಚುರಲ್. ಸೊ ಅವರಮ್ಮ ಕೂಡ ಸೈಲೆಂಟಾಗಿ ಇದ್ದಾಳೆ. ನಾನು ಮೈಕ್ ಹಾಕ್ಕೊಂಡಿದ್ದೀನಿ, ಅವರಮ್ಮ ಕೂಡ ಈ ಪಿನ್ ಡ್ರಾಪ್ ಸೈಲೆಂಟಾಗಿ ನಿಂತಿದ್ದಾಳೆ ನೋಡಿ. ಸೊ ದಿಸ್ ಎವ್ರಿ ಆ್ಯಕ್ಷನ್ಸ್ ಆರ್ ಲೈಕ್ ನ್ಯಾಚುರಲ್ ಪಾಪುದು. ಅಬ್ಬಾ ಫುಲ್ ಖುಷಿ ಆಗ್ತಾ ಇದ್ದಾಳೆ ಪಾಪು. ಸೊ ಫೈನಲಿ ಲೈಕ್ ಮೇಯ್ನ್ ಬೀಚ್ ಪಾಯಿಂಟ್, ಲೈಕ್ ತುಂಬ ಚೆನ್ನಾಗಿ ಬೀಚ್ ಥರ ಕಾಣಿಸುವಂಥ ಪಾಯಿಂಟಿಗೆ ಬಂದಿದ್ದೀವಿ. ಅದೇ ನಮ್ಮ ಕನ್ನಂಬಾಡಿ, ಬೇರೆ ಇನ್ಯಾವುದೂ ಅಲ್ಲ. ನೋಡಿ ಬೀಚ್ ಫೀಲ್ ಕೊಡ್ತಾ ಇದೆ ನೋಡಿ. ಇಲ್ಲಿ ಮರಳೆಲ್ಲ ನೋಡಿ ಯಾವ ಥರ ಬರ್ತಾ ಇದೆ. ಸೊ ಅಲೆಗಳು ಬಂದಂಗೆ ಬರ್ತಾ ಇದೆ. ಅಲ್ಲಿ ಇನ್ನೂ ಚೆನ್ನಾಗಿ ಬರ್ತಾ ಇದೆ ನೋಡಿ ಅಲ್ಲಿ. ಸೊ ಪಾಪುನ ಕರ್ಕೊಂಡು ಅವ್ರ ಅಮ್ಮ ಹೊಟ್ಟಿದ್ದಾಳೆ ನೋಡಿ. ನನಗಿಂತ ತುಂಬ ಈ ತುದಿಗಾಲಲ್ಲಿ ನಿಂತಿರ್ತಾಳಪ್ಪ ಅವ್ರ ಅಮ್ಮ ಅಂತೂ. ನೀರು ಕಂಡುಬಿಟ್ರೆ ಕುಣಿಯೋಕ್ಕೆ ನೋಡಿ ನೋಡಿ ಹೆಂಗೆ ಆರಾಮಾಗಿ ಹೋಗ್ತಾಳೆ. ನನಗೆ ಭಯ ಅಲ್ಲಿ ಓಕೆ, ನಾನಂತೂ ಖಂಡಿತ ಹಂಗೆ ಹೋಗಲ್ಲಪ್ಪ, ನನಗೆ ಖಂಡಿತ ಭಯ ಫ್ರೆಂಡ್ಸ್. ಸೊ ಅವ್ರ ಅಮ್ಮ ಹೋಗ್ತಾ ಇದ್ದಾಳೆ ಧೈರ್ಯವಾಗಿ, ಅದನ್ನು ನಾನು ಮೆಚ್ಚಬೇಕು. ಮಗಳನ್ನ ಹಿಡ್ಕೊಂಡು ಅದನ್ನು. ಸೊ ನೋಡಿ ಇದೇ ನಮ್ಮ ಕನ್ನಂಬಾಡಿ KRS ಬ್ಯಾಕ್ ವಾಟರ್ಸ್ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಬಂದಿದ್ದೀರೋ, ನಾನು ನೋಡಿ ನನಗೆ ಇವಾಗ ಎಷ್ಟು 34 ವರ್ಷ ಆಗ್ತಾ ಬಂತು. ನಾನು ಫಸ್ಟ್ ಟೈಮ್ ಬಂದಿರೋದು. ನನ್ನ ಮಗಳು 17 ತಿಂಗಳು ತುಂಬಿಲ್ಲ ಆಗಲೇ. ಸೊ ಬಂದ್ಬಿಟ್ಲು ಫಸ್ಟ್ ಟೈಮು. ಹಬ್ಬ ಏನು ಗಾಳಿ ಬೀಸ್ತಿದೆ. ಲೈಕ್ ಇದನ್ನು ಬಂದು ನೀವೇ ಫೀಲ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೇ ಅದು ನಿಮ್ಗೆ ಇದ್ರದ್ದು ಫೀಲ್ ಗೊತ್ತಾಗುತ್ತೆ. ಸೊ ನೋಡಿ ಗುಬ್ಬಚ್ಚಿಗಳಿತ್ತು ಆರೋ ಇದು. ಪಾಪುನಿಗೆ ಕಲ್ ಮೇಲೆ ಬಿಟ್ಟಿದ್ದೀವಿ ಆಡಲಿ ಅಂತ. ಸೊ ನೋಡಿ ವ್ಯೂ ಪಾಯಿಂಟ್ ನೋಡಿ ಏನು ಅದ್ಭುತವಾಗಿದೆ. ಹಬ್ಬ ಎಷ್ಟು ಆಳಕ್ಕೆ ಹೋದ್ರೂ ಸಮುದ್ರ ಫೀಲೇ ಕೊಡ್ತಾ ಇದೆ ನಮಗಂತೂ. ಸೊ
ಸೊ ಏನಂದರೆ ಲೈಕ್ ನಮ್ಮ ಟಾರ್ಗೆಟ್ ಲೊಕೇಶನಿಗೆ ಡೆಸ್ಟಿನೇಷನಿಗೆ ಬಂದಿದ್ದಾಯಿತು. ಟಾರ್ಗೆಟ್ ಲೊಕೇಶನಿಗೆ ಬಂದಿದ್ದಾಯಿತು. ಟಾರ್ಗೆಟ್ ಲೊಕೇಶನಲ್ಲಿ ಟಾರ್ಗೆಟ್ ಜಾಬ್ ಕೂಡ ನಡೀತಾ ಇದೆ. ಐ ಆಮ್ ಲಿಟ್ರಲಿ ಹ್ಯಾಪಿ ಗೈಸ್. ನನ್ನ ನೋಡಿ, ಈಗ ನಾನು ಆಡ್ತಿಲ್ಲ, ನನಗೂ ತುಂಬ ನೀರಲ್ಲಿ ಆಡಬೇಕು ಅನ್ನೋ ಆಸೆ. ಅವ್ರ ಅಮ್ಮಗೂ ತುಂಬ ಆಸೆ. ಬಟ್ ಪಾಪುಗೆ ನಮ್ಮಿಬ್ರಿಗೂ ಎಷ್ಟು ಆಸೆ ಇದೆ ಅದು 10ರಷ್ಟು ಆಸೆ ಇದೆ. ಸೊ ನನ್ನ ಮಗಳ ಆಡಲಿ ಅಂತ ಬಿಟ್ಟಿದ್ದೀನಿ. ಫುಲ್ ಖುಷಿಯಾಗಿ ಆಡ್ತಿದ್ದಾಳೆ ಅವಳಂತೂ. ನೋಡಿ ಇವಾಗ ಸ್ವಲ್ಪ ಇನ್ನೊಂದು ಚೂರೇ ಮುಂದಕ್ಕೆ ಹೋಗ್ತಾಳೆ ಪಾಪು. ಸ್ವಲ್ಪ ಹೆದರ್ಕೊತಾ ಇದ್ದಾಳೆ. ಅವ್ರ ಅಮ್ಮ ಪಕ್ಕದಲ್ಲಿ ಹೋದರೆ ಖುಷಿ ಆಗ್ತಾಳೆ. ಹೋಗೆ. ಸೊ ನಿಮಗೆ ಅನ್ಸಲ್ವಾ ಹೇಳಿ? ನೋಡಿ, ಬೀಚ್ ಫೀಲ್ ಕೊಡ್ತಾ ಇದೆಯಾ ಇಲ್ವಾ? ಅಮ್ಮ ಮಗಳಿಗೆ ಬಂದರು ನೋಡಿ. ಕಲರ್ ನೋಡಿ, ಹಾಗೆ ನಮಗಂತೂ ಕಲರ್ ನೀಟಾಗಿ ಕಾಣಿಸ್ತಿದೆ. ಲೈಕ್ ಗ್ರೀನಿಶ್ ಬ್ಲೂ ಥರ ಇದೆ ಇದು. ಸೊ ನೋಡಿ, ಸೂಪರ್ ಎಕ್ಸ್ಪೀರಿಯನ್ಸ್ ಗೈಸ್. ಡೆಫಿನೆಟ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಯಾವುದೋ ಬೋಟಿಂಗ್ ಪಾಯಿಂಟ್ ಇದೆ ಅನಿಸುತ್ತೆ. ಬೋಟ್ ರೈಡ್ ನಡೀತಾ ಇದೆ ನೋಡಿ ಅಲ್ಲಿ. ಅದು ಯಾವ್ದು ಕೇಳಿಕೊಂಡು ಇನ್ನೊಂದು ದಿವಸ ನೆಕ್ಸ್ಟ್ ಅಲ್ಲಿ ಪ್ಲ್ಯಾನ್ ಮಾಡೋಣ. ಸೊ ನೋಡಿ, ಬೋಟ್ ರೈಡ್ ನಡೀತಾ ಇದೆ. ನೆಕ್ಸ್ಟ್ ಅಲ್ಲಿ ಖಂಡಿತ ಪ್ಲ್ಯಾನ್ ಮಾಡ್ತೀವಿ ನಾವು. ಟೆನಿಕೋಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಯಾವ ಊರಾದರೂ ಬಿಡೋದಿಲ್ಲ. ಅದನ್ನು ನಿಮಗೆ ತೋರಿಸ್ತೀವಿ. ಗಾಳಿ ಸಕ್ಕತ್ತಾಗಿ ಹೊಡಿತಾ ಇದೆ. ಬಡಿತೀನಿ ಈಗ. ನೋಡಿ ಅಲ್ಲಿ ಎಷ್ಟು ಡೇಂಜರಸ್ ಆಗಿದೆ. ಅಲ್ಲಿ ಹೋಗಿದ್ದಾಳೆ ಅವ್ರ ಅಮ್ಮ. ನನಗೆ ಭಯ ಆಗುತ್ತೆ. ಕೂಲಾಗಿ ಆಟ ಆಡ್ತಾ ಇದ್ದಾರೆ ಕಳ್ಳರು ಇಬ್ಬರು. ನೋಡಿ ಪಾಪು ನೋಡಿ, ಖುಷಿ ಆದಾಗ ಹಿಂಗೆ ಆಡೋದು ಅವ್ರ ಅಮ್ಮ ಜೊತೆ. ಅವಳು ಇಲ್ಲಾಂದರೆ ಅಮ್ಮಗೆ ಲೈಕ್ ಅವ್ರ ಅಮ್ಮಗೆ ತುಂಬ ತೊಂದರೆ ಕೊಡ್ತಿರ್ತಾಳೆ. ತುಂಬ ಅಂದರೆ ತುಂಬ ಸುಮ್ಮನೆ ಅಳ್ತಾ ಇರ್ತಾಳೆ. ಖುಷಿ ಆದಾಗ ಈ ಥರ ಸೈಲೆಂಟಾಗಿ ಒಬ್ಬಳೇ ಆಟ ಆಡ್ತಾ ಇರ್ತಾಳೆ ಅಮ್ಮ ಜೊತೆ. ನೋಡಿ, ಜಸ್ಟ್ ಲುಕ್ ಅಟ್ ಅವರ್ ಫೇಸ್ ಅಂಡ್ ಅವರ್ ಎಕ್ಸ್ಪ್ರೆಷನ್. ಯು ಕ್ಯಾನ್ ಗೆಟ್ ಇಟ್ ವಾಟ್ಸ್ ರನ್ನಿಂಗ್ ಇನ್ ಅವರ್ ಮೈಂಡ್ ಅಂತ. ಏನು ಮನೆ ಅದು? ಹಬ್ಬ ಜಸ್ಟ್ ಸುತ್ತರಿತಾ ಇದ್ದಾಳೆ ಅಮ್ಮನ. ಸೊ KRS ಬ್ಯಾಕ್ ವಾಟರ್ಸ್ ಎಕ್ಸ್ಪ್ಲೋರ್ ಮಾಡಿದಾಯಿತು. ಇವಾಗ KRS ಬ್ಯಾಕ್ ವಾಟ್ರಲ್ಲಿರೋ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಪಾರ್ಟ್ 1 ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಪಾರ್ಟ್ 2 ನೀವು ಯಾವ ಟೆಂಪಲ್ ಅಂತ ನೋಡಬೇಕು ಅಂದರೆ ಪಾರ್ಟ್ 2ನ ನೋಡಿ. ಅದು ನೆಕ್ಸ್ಟ್ ಡೇ ಹಾಕಿರ್ತೀವಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಟಾಟಾ, ಬಾಯ್, ಸಿ ಯು.